ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಕವಿತಾ. ನೋಡಿ, ಹಳೆ ಬಟ್ಟೆ ಯಾವುದೇ ಇದ್ರೂ ನೀವು ಅದನ್ನ ಬಿಸಾಡಬೇಡಿ. ಅದರಿಂದ ಯಾವ ರೀತಿ ಮ್ಯಾಟ್ನ ರೆಡಿ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಈ ಮ್ಯಾಟ್ನ ಮಾಡೋದಕ್ಕೆ ನಾನಿಲ್ಲಿ ಒಂದು ಬಟ್ಟೆ ಪೀಸ್ನ ನಾನು 2 ಕಲರ್ ಸೇಮ್ ತಗೊಂಡಿದ್ದೀನಿ. ಇನ್ನೊಂದು ಬಂದ್ಬಿಟ್ಟು ಮಧ್ಯದಲ್ಲಿ ಸ್ವಲ್ಪ ಡಾರ್ಕ್ ಕಲರ್ ಇರೋದು ತಗೊಂಡಿದ್ದೀನಿ. ನೀವು ಬೇಕಾದರೆ ಎಲ್ಲ ಸೇಮ್ ಕಲರ್ ತಗೋಬೋದು. ನಿಮಗೆ ಯಾವ ಥರ ಬೇಕಾದರೂ ತಗೋಬೋದು ಫ್ರೆಂಡ್ಸ್. ನಾನಿಲ್ಲಿ 3 ಪೀಸ್ನ ತಗೊಂಡು ಮೇಲೆ ಸೂಜಿ ದಾರ ಅಲ್ಲಿ ಈ ರೀತಿ ಹೊಲಿಗೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಸಹ ಅಷ್ಟೇ ಮೇಲೆ ಭಾಗದಲ್ಲಿ ಅದು ನೀವು ಈ ತರ ಸೂಜಿ ದಾರ ಅಲ್ಲಿ ಟೈಟ್ ಆಗಿ ಅದು ಬಂದ್ಬಿಡ್ತೀರಾ, ನೀವು ಹೊಲಿಗೆನ ಹಾಕೊಬೇಕಾಗತ್ತೆ. ನಿಮ್ಮ ಹತ್ರ ಒಂದ್ ವೇಳೆ ಮಿಷಿನ್ ಇತ್ತಂದ್ರೆ ನೀವು ಮಿಷಿನ್ ಅಲ್ಲಿ ಸಹ ನೀವು ಹಾಕೊಬಹುದು. ಸೂಜಿ ದಾರ ಇದ್ರೂ ಸಾಕು, ಟೈಟ್ ಆಗಿ ಅದನ್ನ ಅಲ್ಲಿ ಹೊಲಿಗೆ ಹಾಕ್ಬಿಟ್ಟು ಹಾಕಿದ್ದಾದ್ಮೇಲೆ ನಾವು ಯಾವ ರೀತಿ ಜಡೆನ ಎಣಿತೀವೋ ಅದೇ ತರ ಸೇಮ್ ಮೇಲಿಂದ ನೋಡಿ ಈ ರೀತಿ ಎಣಿತಾ ಬರಬೇಕು. ನೋಡಿ, ಆ ಪಿಂಕ್ ಕಲರ್ ಅಲ್ಲಲ್ಲಿ ಪಿಂಕ್ ಕಲರ್ ಡಾರ್ಕ್ ಆಗಿ ಕಾಣೋದ್ರಿಂದ ಇನ್ನೂ ತುಂಬಾ ಚೆನ್ನಾಗಿ ಕಾಣುತ್ತೆ ಅದು. ನೋಡಿ, ಈ ರೀತಿ 3 ಪೀಸ್ನ ಸೇಮ್ ಜಡೆ ಯಾವ ರೀತಿ ಎಣಿತೀವೋ ಅದೇ ತರ ಪೂರ್ತಿ ಮೇಲಿಂದ ಕೊನೆಯವರೆಗೂ ನೀವು ಎಣಿತಾ ಬರಬೇಕು. ಮತ್ತೆ ಈ ಬಟ್ಟೆ ಪೀಸ್ನ ನೀವು ಸೇಮ್ ಸೈಜಲ್ಲೇ ಕಟ್ ಮಾಡಿ ಇಟ್ಕೊಳ್ಳಿ. ನೀವು ಮ್ಯಾಟ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನ ನೋಡಿ ಮಾಡಿದಾದ್ಮೇಲೆ ಇದೇ ತರ ನೋಡಿ ಸೇಮ್ ಪಿಂಕ್ ಕಲರ್ ಮೇಲೆ ಕಾಣೋ ತರ ನಾನು ಈ ರೀತಿ ಎಣಿತಾ ಬಂದೆ. ಎಣ್ದಿದಾದ್ಮೇಲೆ ಕೊನೆಯಲ್ಲಿರುತ್ತಲ್ವಾ, ಕೊನೆ ಆದಾಗ ಅಲ್ಲಿ ನಾವು ಮತ್ತೆ ಸೂಜಿ ದಾರ ಅಲ್ಲಿ ಹೊಲಿಗೆನ ಹಾಕೊಬೇಕಾಗತ್ತೆ. ನೋಡಿ, ನಾನು ತೋರಿಸಿದ್ದೀನಲ್ಲ, ಇದೇ ತರ ನೀವು ಮಾಡ್ಕೊಳ್ಳಿ. ಇದು ತುಂಬಾ ಸುಲಭವಾಗಿರುತ್ತೆ. ಇದಕ್ಕೇನು ಮಿಷಿನ್ ಅಲ್ಲಿ ಹೊಲಿಯೋ ಅವಶ್ಯಕತೆ ಇರೋದಿಲ್ಲ, ಬೇರೆ ಏನು ಮಾಡೋ ಅವಶ್ಯಕತೆ ಇರೋದಿಲ್ಲ. ತುಂಬಾ ಸುಲಭವಾಗಿರುತ್ತೆ ಫ್ರೆಂಡ್ಸ್. ನೋಡಿ, ನೀವೇ ನೋಡ್ತಿದ್ದೀರಲ್ಲ, ಈ ರೀತಿ ಮಾಡ್ಬಿಟ್ಟು ಪೂರ್ತಿ ಕೊನೆವರೆಗೂ ಎಣೆದಿದ್ದಾಯ್ತು. ಇಲ್ಲಿ ಮತ್ತೆ ಸೂಜಿ ದಾರ ಅಲ್ಲಿ ನಾನು ಹೊಲಿಗೆನ ಹಾಕೊಳ್ತೀನಿ. ನೋಡಿ, ಪೂರ್ತಿ ಅಲ್ಲಿ ಕೊನೆಯಲ್ಲೇ ನಾನು ಆಗ್ಲೇ ಮೇಲೆ ಯಾವ ರೀತಿ ಹೊಲಿಗೆನ ಹಾಕಿದ್ನೋ ಅದೇ ತರ ನೀವು ಸಹ ಅಷ್ಟೇ ಇಲ್ಲಿ ಟೈಟ್ ಆಗಿ ಒಂದು ದಪ್ಪ ದಾರನ ತಗೊಂಡು ಹೊಲಿಗೆನ ಹಾಕೊಳ್ಳಿ. ನೀವು ನೋಡಿ, ಸೂಜಿನೂ ಅಷ್ಟೇ ಸ್ವಲ್ಪ ದಪ್ಪದೇ ತಗೊಂಡಿದ್ದೀನಿ. ತಗೊಂಡು ಗಂಟು ಹಾಕೊಂಬಿಡಿ ಅಲ್ಲಿ ಪೂರ್ತಿ ಚೆನ್ನಾಗಿ ಒಳಗಡೆಯಿಂದ ನೋಡಿ ಈ ರೀತಿ ತಗೊಂಡು ಅದು ಬಂದ್ಬಿಡ್ದಿರಾ ಟೈಟ್ ಆಗಿ ನೀವು ಈ ರೀತಿ ಹೊಲಿಗೆನ ಹಾಕೊಬೇಕಾಗುತ್ತೆ. ಹಾಕಿದ್ದಾದ್ಮೇಲೆ ನೋಡಿ, ಈ ಕಡೆ ಕೊನೆ ಆ ಕಡೆ ಕೊನೆ ಇಟ್ಕೊಂಡು ಸ್ವಲ್ಪ ಎಳೆದೆ ಅದನ್ನ ಎಳ್ದಿದ್ದಾದ್ಮೇಲೆ ನೋಡಿ ಆ ಕಾರ್ನರ್ಸ್ ಅಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬಟ್ಟೆ ಇಟ್ಕೊಳ್ಳಿ, ಇಲ್ಲ ಅಂದ್ರೆ ಅದನ್ನ ಕಟ್ ಮಾಡ್ಬಿಡಿ. ಅದೇ ತರ ನೋಡಿ ಸೇಮ್ ಇನ್ನ ಒಂದು ಅಷ್ಟೇ ಪೀಸ್ನ ತಗೊಂಡು ಹೊಲಿತಾ ಇದ್ದೀನಿ. ಸೇಮ್ ಆಗ್ಲೇ ಯಾವ ರೀತಿ ಹೊಲದ್ನೋ ಅದೇ ತರ ಸೇಮ್ ಮೇಲೆ ಗಂಟು ಹಾಕೊಂಡ್ಬಿಟ್ಟು ಮತ್ತೆ ಸೇಮ್ ಅದೇ ತರ ಎಣಿತಾ ಬರಬೇಕು. ನೋಡಿ, ನಿಮ್ಗೆ ತುಂಬಾ ದೊಡ್ಡ ಮ್ಯಾಟ್ ಬೇಕಂದ್ರೆ ಇದೇ ತರ ಜಡೆಗಳನ್ನ ನೀವು ಇನ್ನೂ ಉದ್ದಾನು ಮಾಡ್ಕೊಬಹುದು, ಇನ್ನೂ ಜಾಸ್ತಿನೂ ಮಾಡ್ಕೊಬಹುದು. ನನ್ಗೆ ಎಷ್ಟು ಬೇಕು ನಿಮ್ಗೆ ತೋರ್ಸೋದಕ್ಕೆ ಮಾತ್ರ ನಾನು ಸ್ವಲ್ಪ ಚಿಕ್ಕ ಮ್ಯಾಟೇ ಮಾಡಿ ತೋರಿಸ್ತಿದ್ದೀನಿ. ಇದೇ ತರ ನೀವು ಮಾಡಿದ್ದಾದ್ರೆ ತುಂಬಾ ದೊಡ್ಡ ಮ್ಯಾಟ್ಸ್ ನೀವು ಮಾಡ್ಬೋದು. ಹಳೆ ಬಟ್ಟೆ ಯಾವುದು ವೇಸ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ. ನೋಡಿ, ಮತ್ತೆ ಅದನ್ನ ನೀವು ಬಳಸ್ಬೋದು. ನೋಡಿ, ಅದೇ ತರ ಸೇಮ್ ಈಗ ಯಾವ ರೀತಿ ಮಾಡಿದ್ವೋ ಅದೇ ತರ ಎಣಿತಾ ಬರಬೇಕು. ಮತ್ತೆ ನೋಡಿ, ಈ ರೀತಿ ಎಳ್ದ್ಬಿಟ್ಟು ಇಟ್ರೆ ಸಾಕು. ಕೊನೆಯಲ್ಲಿ ಆ ಕಡೆ ಈ ಕಡೆ ಗಂಟು ಹಾಕ್ಬಿಟ್ಟು ಸೇಮ್ ಅದೇ ತರ ಎಲ್ಲ ಬಟ್ಟೆನ ನೀವು ಎಷ್ಟು ಪೀಸ್ ಮಾಡಿ ಇಟ್ಕೊಂಡಿದ್ರೋ ಅಷ್ಟನ್ನು ಈ ರೀತಿ ಮಾಡ್ಕೊಂಬಿಡಿ. ಮಾಡಿದಾದ್ಮೇಲೆ ನೀವೇ ನೋಡ್ಬೋದು ಈ ರೀತಿ. ನೋಡಿ, ಲಾಸ್ಟ್ ಒನ್ ಇದೆ ಅಲ್ವಾ, ಇದನ್ನು ನಾನು ಹಾಗೆ ಹಾಕಿ ತೋರಿಸ್ತಿದ್ದೀನಿ ಸೇಮ್. ಮತ್ತೆ ನೋಡಿ, ಕಾರ್ನರ್ ಅಲ್ಲಿ ಅದೇ ತರ ಸೇಮ್ ಗಂಟು ಹಾಕೊಂಬಿಡಿ. ಹಾಕಿದಾದ್ಮೇಲೆ ನೋಡಿ ಫ್ರೆಂಡ್ಸ್, ಈ ರೀತಿ ಒಂದೇ ಪಕ್ಕ ಒಂದು ಜೋಡಿಸ್ಕೊಂಡು ನೀವು ಹೊಲಿಗೆ ಹಾಕೊಬೇಕಾಗತ್ತೆ. ನೀವು ಎರಡೆರಡಾಗಿ ತಗೊಂಡು ಆ ಎರಡಕ್ಕೂ ಹೊಲಿಗೆ ಆಗ್ತಾ ಆಗ್ತಾ ಮತ್ತೆ ಈ ರೀತಿ ಮ್ಯಾಟ್ ತರ ನೀವು ರೆಡಿ ಮಾಡ್ಬೋದು. ನೋಡಿ, ನಾವು ಹಳೆ ಬಟ್ಟೆನ ಹಿಂದೆ ಹಾಕೋ ಬದಲು ಈ ರೀತಿ ನಮ್ಮ ಕೈಯಿಂದಾನೇ ಒಂದು ಮ್ಯಾಟ್ ಮಾಡಿ ಹಾಕೋದ್ರಿಂದ ನಿಮ್ಗೆ ತುಂಬಾನೇ ಉಪಯೋಗ ಆಗುತ್ತೆ. ಒಂದ್ಸಲ ಇದನ್ನ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಗಟ್ಟಿನೂ ಇರುತ್ತೆ, ಬಾಳ್ಕೆ ಬರುತ್ತೆ ಫ್ರೆಂಡ್ಸ್. ನೀವು ಎಷ್ಟು ಗಟ್ಟಿಯಾಗಿ ಹೊಲಿತೀರೋ ಅಷ್ಟು ದಿನ ಅದು ಬಾಳ್ಕೆ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ನೀವು ಹೊರಗಡೆಯಿಂದ ತಂದು ಹಾಕೋದಕ್ಕಿಂತ ಈ ರೀತಿ ಹಳೆ ಬಟ್ಟೆ ಯಾವ್ದಾದ್ರು ಇದ್ರೆ ಅದನ್ನ ವೇಸ್ಟ್ ಮಾಡೋ ಬದಲು ನೋಡಿ ಈ ರೀತಿ ಮಾಡ್ಕೊಬಹುದು ನೀವು ಮ್ಯಾಟ್ನ. ನೋಡಿ, ಎರಡೆರಡಾಗಿ ಈ ರೀತಿ ಹೊಲಿಗೆ ಹಾಕ್ಬಿಟ್ಟು ಮತ್ತೆ ಎಲ್ಲ ಸೇರಿಸ್ಬಿಟ್ಟು ನಾವು ಒಂದು ಹೊಲಿಗೆನ ಹಾಕೊಬೇಕಾಗುತ್ತೆ. ಸೇಮ್ ನಾನು ಯಾವ ರೀತಿ ಹಾಕಿ ತೋರಿಸಿದೀನೋ ಅದೇ ತರ ನೀವು ಎಲ್ಲ ಒಂದಕ್ಕೊಂದು ಜಾಯಿನ್ ಮಾಡ್ಬಿಟ್ಟು ಮೊದಲು ಎರಡೆರಡಾಗಿ ನೀವು ಜಾಯಿನ್ ಮಾಡ್ಕೊಳ್ಳಿ. ಮತ್ತೆ ಅದಾದ್ಮೇಲೆ ಎಲ್ಲ ಸೇರಿಸಿ ನೀವು ಎರಡೆರಡನ್ನ ಮತ್ತೆ ಅದನ್ನ ಹೊಲಿಗೆ ಹಾಕೊಬೇಕಾಗತ್ತೆ. ನೋಡಿ, ಈ ರೀತಿ ಮಾಡ್ಕೊಂಡೆ ಅಂತೂ ಮ್ಯಾಟ್ ತುಂಬಾ ದಿನ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಇದನ್ನ ಮಾಡಿ ನೋಡಿ ಫ್ರೆಂಡ್ಸ್. ನಾನು ಮಾಡಿರೋ ಟಿಪ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಅದೇ ತರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.